ಈ ಸರಿ ಭಾಳ ಖುಷಿ ಆಗುತ್ತೆ. ಯಾಕೆಂದರೆ ನಾನು ತುಂಬ ವರ್ಷದಿಂದ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ದು ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಟ್ ನಂಗೊಂದು ಪಾರ್ಟ್ ಕೊಡೋರು ಅಷ್ಟೇ. ಅಂದರೆ ಸಿನಿಮಾ ಸಂಬಂಧ ಮಾತ್ರ ನೋಡ್ಕೊಳ್ಳಿ ಅಂತ ಹೇಳೋರು. ಆ ಸಿನಿಮಾ ರಿಲೇಟೆಡ್ ಏನಿರ್ತಾ ಇತ್ತು ಅದನ್ನು ಮಾತ್ರ ನಾನು ಇನ್ವಿಟೇಷನ್ ಡಿಸ್ಟ್ರಿಬ್ಯೂಷನ್ ಮಾಡೋದಾಗ್ಬೋದು ಅಥವಾ ನ್ಯೂಸ್ ಕಳಿಸೋದಾಗ್ಬೋದು ಎಲ್ಲ ಮಾಡ್ತಾಯಿದ್ವಿ ಇಷ್ಟು ವರ್ಷ ಕೂಡ. ಈ ಸರಿ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರು ಏನು ಮಾಡಿದ್ರು, ಈ ಸರಿ ಎಲ್ಲ ರೀಶಫಲ್ ಮಾಡ್ತಾಯಿದ್ದೀವಿ ವೆಂಕಟೇಶ್, ನಂಗೆ ದಯವಿಟ್ಟು ನೀವು ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಕೇಳಿದ್ರು. ಸೊ ಕಂಪ್ಲೀಟ್ ಮೀಡಿಯಾದೆಲ್ಲ ಒಂಚೂರು ಇನ್ಚಾರ್ಜ್ ತೊಗೊಂಡೆಲ್ಲ ಮಾಡಿಕೊಡ್ಬೇಕು ಅಂದರು. ಒಂಥರ ಚಾಲೆಂಜಿಂಗ್ ಆಯಿತು. ಯಾಕೆ ನಂಗೆ ಸಿನಿಮಾ PRO ಕೆಲಸ ಮಾಡೋದು ಭಾಳ ಈಸಿ ಇದೆ, ಬಟ್ ಇದು ತುಂಬಾ ಟಫ್ ಆಗಿದೆ. ಒಂದು ರೀತಿ ಚಾಲೆಂಜಿಂಗ್ ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸರಿ ನಮಗೆ ಕೊಟ್ಟಿದ್ದಕ್ಕೆ ನಾನು ಇಡೀ ಅಕಾಡೆಮಿ ಮತ್ತು ಸರ್ಕಾರಕ್ಕೆ ನಾನು ತುಂಬ ಕೃತಜ್ಞತೆ ಹೇಳ್ತೀನಿ. ನಾನು ಒಂದೆರಡು ಮೀಟಿಂಗಲ್ಲಿ ಅಕಾಡೆಮಿ ಸದಸ್ಯನೂ ಆಗಿರೋದ್ರಿಂದ ನಾನು ಒಂದೆರಡು ಸರಿ ಜನರಲ್ ಬಾಡಿ ಮೀಟಿಂಗಲ್ಲಿ ಇನ್ನೊಂದು ಮೀಟಿಂಗ್ ಹೋದಾಗ ಸರ್ ಪ್ರತಿ ಸರಿನೂ ಕೂಡ ಸಿನಿಮಾಗೆ ಅಷ್ಟೆಲ್ಲನೂ ಕರೆಕ್ಟಾಗಿ ಪ್ರಾಧಾನ್ಯತೆ ಕೊಡ್ತಿರಲಿಲ್ಲ ಸರ್, ಈ ಸರಿ ಹಂಗೆ ಮಾಡೋದು ಬೇಡ ಅಂತಂದ್ಬಿಟ್ಟು ನಾನು ಅಧ್ಯಕ್ಷರು ಸಾಧು ಕೋಕಿಲ ಅವ್ರ ಮುಂದೆ ಹೇಳಿದಾಗ ಆಯಿತು ವೆಂಕಟೇಶ್ ನೀವೇನು ಬೇಕಾದ್ರೆ ಮಾಡಿ ಒಂದು ಪ್ಲ್ಯಾನ್ ಕೊಡಿ ಅಂತೆಲ್ಲ ಹೇಳಿದರು. ಸೊ ನಾನು ಎಲ್ರಿಗೂ ಹೇಳಿದ್ದೆ ಸರ್ ಇನ್ವಿಟೇಷನ್ಸ್ ಯಾರಿಗೂ ಮಿಸ್ ಮಾಡೋದು ಬೇಡ, ಪಾಸಸ್ ಆಗ್ಬೋದು ಇನ್ವಿಟೇಷನ್ ಆಗ್ಬೋದು ಸರ್, ಎಲ್ಲೂ ಕೂಡ ಲೋಪ ಬರೋದು ಬೇಡ ಸರ್. ಯಾವಾಗಲೂ ಕೂಡ ಹೇಳಿದಾಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಲ್ಲಿ ಆಗೊಂದಲ ಆಯಿತು ಈಗೊಂದಲ ಆಯಿತು ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ನಮಗೆ ಕೊಟ್ಟಾಗ ಸರಿಯಾಗಿ ನಿಭಾಯಿಸಬೇಕು ಅನ್ನೋ ದೃಷ್ಟಿಯಿಂದ ಈಗ ನಮ್ಮ ಟೀಮ್ನ ಸೆಟ್ ಮಾಡಿದೆ ಫಸ್ಟು. ಫಾರ್ ಎಕ್ಸಾಂಪಲ್ ಇವಾಗ ನಾನಾಗ್ಬೋದು, ನನ್ನ ತಮ್ಮ ಸುನಿಲ್ ಆಗ್ಬೋದು, ವಾಸು ಆಗ್ಬೋದು, ಅಥವಾ ನನ್ನ ಮಗಳು ಚಂದನ ಆಗ್ಬೋದು, ಪವನ್ ಆಗ್ಬೋದು, ನನ್ನ ಮಗಳ ಫ್ರೆಂಡು ಅಶ್ವಿನಿ ಆಗ್ಬೋದು, ಒಂದು ಪಾರ್ಟ್ ಮಾಡ್ಕೊಂಡ್ವಿ ನಾವು ಯಾವ ಥರ ಮಾಡಬೇಕು ಅಂತೇಳಿ. ಅದನ್ನು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ವಿ. ಆಮೇಲೆ ಬರವಣಿಗೆ ಅಂತ ವಿಷಯಕ್ಕೆ ಬಂದಾಗ ಒಂದು ನುರಿತ 3 ಜರ್ನಲಿಸ್ಟ್ಗಳು ನನಗೆ ಪ್ರಮೋದ್ ಹೆಗಡೆ ಅವರಾಗ್ಬೋದು, ಚೇತನ್ ಅಡಿಗೇರ್ ಆಗ್ಬೋದು, ಅಥವಾ ರಾಜೇಶ್ ಶೆಟ್ಟರ್ ಆಗ್ಬೋದು, ಇಂಗ್ಲೀಷ್ ಟು ಕನ್ನಡ ಎರಡೂ ಮಾಡ್ಕೊಳ್ಳೋ ಅಂಥದ್ದು ಒಂದು ಟೀಮ್ನ ನೀಟಾಗಿ ನಾನು ಸೆಟ್ ಮಾಡಿಕೊಂಡೆ. ಎಲ್ಲೂ ಅನಾನುಕೂಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ. ನನಗೆ ಗೊತ್ತಿರೋಂಗೆ ನನಗೆ ಫೀಡ್ಬ್ಯಾಕ್ ಬಂದಿರೋ ಮಾಹಿತಿ ಪ್ರಕಾರ ದಿವಸಕ್ಕೆ 10-12 ನ್ಯೂಸು ಅಲ್ಲಿ ಆಗ್ತಿರೋಂಗೆ, ಮಾಸ್ಟರ್ ಕ್ಲಾಸ್ ಆಗ್ತಿರೋಂಗೆ, ಪ್ರೆಸ್ ಮೀಟ್ ಆಗ್ತಿರೋಂಗೆ ಮೀಡಿಯಾ ಸೆಂಟ್ರಿಗೆ ಬಂದು ಟಕ ಅಂತ ರೆಡಿ ಮಾಡಿ ಆ ಫೋಟೋ ಎಲ್ಲ ತೊಗೊಂಡು ಈ ಥರದ್ದು ವ್ಯವಸ್ಥಿತವಾಗಿ ಮಾಡ್ತಿರೋದು ನನಗೆ ಭಾಳ ತೃಪ್ತಿಯಾಗಿದೆ. ಸ್ವಲ್ಪ ಟಫ್ ಆಗಿದೆ, ಆದರೂ ಕೂಡ ಒಂದು ಚಾಲೆಂಜಾಗಿದೆ ಇದೆ. ಭಾಳ ತೃಪ್ತಿ ಇದೆ ಕೆಲಸ ಮಾಡಿದ್ದಕ್ಕೆ ಅಂತೇಳಿ ಖುಷಿ ಆಗುತ್ತೆ. ಈ ಸರಿ ನಾನು ಒಂದು ಹೇಳಿದಾಗ ನಾನು ಅಕಾಡೆಮಿಯಲ್ಲಿ ಒಂದು ಅಜೆಂಡಾ ಇಟ್ಟಿದ್ದೆ, ಊಟದ ವಿಚಾರ ಆಗ್ಬೋದು ಅಥವಾ ಇದಾಗ್ಬೋದು. ಈ ಸರಿ ಸರ್ಕಾರ ಮತ್ತು ಅಕಾಡೆಮಿ ಎಲ್ಲ ಏನು ಮಾಡೋದಂದರೆ ಬೆಳಗ್ಗೆ ಮಾಧ್ಯಮದವ್ರಿಗೆ ತಿಂಡಿ ಆಗ್ಬೋದು, ಮಧ್ಯಾಹ್ನ ಊಟ ಆಗ್ಬೋದು, ಸಂಜೆ ಸ್ನ್ಯಾಕ್ಸ್ ಆಗ್ಬೋದು, ಟೂ ವೀಲರು 4 ವೀಲರು ಎಷ್ಟು ಜನ ಮೀಡಿಯಾ ಪಾಸ್ ತೊಗೊಂಬರ್ತಾರೋ ಅವ್ರು ಅಷ್ಟು ಜನಕ್ಕೂ ಫ್ರೀ ಮಾಡ್ಯಾರೆ. ಅದೊಂದು ಬಹಳ ಖುಷಿ ಆಯಿತು. ಈ ಸರಿ ನನಗೆ ಗೊತ್ತಿರೋಂಗೆ ತುಂಬ ವ್ಯವಸ್ಥಿತವಾಗಿ ಆಗಿದೆ. ನಮ್ಮ ಮೀಡಿಯಾ ಸಂಬಂಧಪಟ್ಟಿದ್ದು ಅಂತ ಅಂದ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.